ರಸ್ತೆಯಲ್ಲೋ ಅಥವಾ ಹೊರಗಡೆಯಲ್ಲೋ ನಾಗರಹಾವು ಕಂಡಾಗ ಭಯಪಡುತ್ತೇವೆ ನಾವುಗಳು. ಅದರಲ್ಲೂ ಮನೆಯೊಳಗಡೆ ಬಂತೆಂದರೆ ಔಹಾರಿ ಬಿಡುತ್ತೇವೆ ಅಲ್ವೇ? ಅದೇ ನಾಗರ ಹಾವೊಂದು ಪುಟ್ಟ ಮಕ್ಕಳ ಮಧ್ಯೆ ಹಾಸಿಗೆಯಲ್ಲಿ ಬೆಚ್ಚಗೆ ಅಡಗಿಕೊಂಡಿತ್ತು ಎಂದರೆ ನಂಬೋಕೆ ಸಾಧ್ಯನಾ? ಹೌದು, ಇಂತಹದ್ದೊಂದು ಘಟನೆ ನಡೆದಿದ್ದು ಬೆಂಗಳೂರು ಉತ್ತರ ತಾಲೂಕಿನ ಹೆಸರಘಟ್ಟ ಬಳಿ ಗುಡ್ಡದಹಳ್ಳಿಯಲ್ಲಿ. ಬಿಹಾರ ಮೂಲದ ತಾಯಿ ಮತ್ತು ಮಕ್ಕಳು ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದರು. ರಾತ್ರಿ ನಿದ್ದೆಯ ಸಮಯ. ಊಟ ಮುಗಿಸಿದ ಬಳಿಕ ಪೋಷಕರು ತಮ್ಮ ಮಕ್ಕಳೊಂದಿಗೆ ನಿದ್ದೆಗೆ ಜಾರಿದ್ದಾರೆ. ರಾತ್ರಿ ಸುಮಾರು 11 ಗಂಟೆ ಸುಮಾರಿನಲ್ಲಿ ತಾಯಿ ಅಂಜು ಅವರು ಮೂತ್ರ ವಿಸರ್ಜನೆಗೆಂದು ಎದ್ದಾಗ 7 ವರ್ಷದ ಮಗಳು ರಾಶಿ ಮತ್ತು 4 ವರ್ಷದ ಮಗ ಅನುಮೋನ ಪಕ್ಕದಲ್ಲಿದ್ದ ನಾಗರಹಾವನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾರೆ. ಮಕ್ಕಳ ಮಧ್ಯೆ ಶಾಂತವಾಗಿ ಬೆಚ್ಚಗೆ ಮಲಗಿದ್ದ ನಾಗರಹಾವನ್ನು ಕಂಡು ತಾಯಿ ಭಯಗೊಂಡಿದ್ದಾರೆ. ಸುಮಾರು 5 ಅಡಿ ಉದ್ದದ ನಾಗರಹಾವು ತನ್ನ ಮಕ್ಕಳನ್ನ ಕಚ್ಚಿಬಿಟ್ಟರೆಂಬ ಭಯ ತಾಯಿಯದ್ದು. ಮಕ್ಕಳನ್ನ ಎಬ್ಬಿಸದೆ ಮನೆಯಿಂದ ಹೊರಗೆ ಓಡಿದ ತಾಯಿ ಸ್ಥಳೀಯರಿಗೆ ವಿಷಯವನ್ನ ತಿಳಿಸಿದ್ದಾರೆ. ಮಕ್ಕಳ ಪ್ರಾಣಕ್ಕೆ ಅಪಾಯವಿದ್ದರಿಂದ ಕೆಲವು ಹೊತ್ತು ಸ್ಥಳದಲ್ಲಿ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಂದಂತಹ ಉರಗ ತಜ್ಞ ಪ್ರಶಾಂತ್ ನಾಗರಹಾವಿನಿಂದ ಮಕ್ಕಳನ್ನ ರಕ್ಷಿಸಿದ್ದಾರೆ. ಹಾವನ್ನು ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದಾರೆ. ಮಕ್ಕಳ ಪಕ್ಕದಲ್ಲೇ ವಿಷಕಾರಿ ನಾಗರಹಾವು ಬೆಚ್ಚಗೆ ಮಲಗಿಕೊಂಡಿದ್ದರೂ ಕೂಡ ಅದೃಷ್ಟವಶಾತ್ ಜೀವಾಪಾಯದಿಂದ ಪುಟ್ಟ ಮಕ್ಕಳು ಜಸ್ಟ್ ಮಿಸ್ ಆಗಿದ್ದಾರೆ. ರಾತ್ರಿ ಸಂದರ್ಭದಲ್ಲಿ ವಿಷಕಾರಿ ಹಾವುಗಳು ಮನೆಯೊಳಗೆ ಬರುವ ಸಂಭವವಿತ್ತು. ಹೀಗಾಗಿ ಹೆಚ್ಚಿನ ಎಚ್ಚರಿಕೆ ವಹಿಸುವುದು ಸೂಕ್ತ.